ಪ್ರತಿಯೊಬ್ಬರಿಗೂ ಸ್ವಂತ ಬಿಸಿನೆಸ್ ಮಾಡಬೇಕು ಎಂಬ ಆಸೆ ಇರುತ್ತದೆ. ಆದರೆ ಬಂಡವಾಳದ ಕೊರತೆಯಿಂದ ಅದು ಸಾಧ್ಯವಾಗುವುದಿಲ್ಲ. ಅಂತಹವರ ಕನಸನ್ನು ನನಸು ಮಾಡಲು ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ ಯೋಜನೆ ಪಡೆಯುತ್ತಿರುವ ಮಹಿಳೆಯರಿಗೆ ಗುಡ್ ನ್ಯೂಸ್. ಈಗ ಬರೀ 2,000 ಮಾತ್ರವಲ್ಲ, ನಿಮ್ಮ ಸ್ವಂತ ಉದ್ಯೋಗಕ್ಕೆ ಸಿಗಲಿದೆ ಬರೋಬ್ಬರಿ 3 ಲಕ್ಷ ರೂಪಾಯಿ ಸಾಲ. ಹೌದು, 2026ರಲ್ಲಿ ಸರ್ಕಾರ ಹೊಸ ಬದಲಾವಣೆ ತಂದಿದೆ. ಇದು ನಿಜವೇ? ಸಾಲ ಪಡೆಯುವುದು ಹೇಗೆ? ಇವತ್ತಿನ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದು ನಿಮ್ಮ ನೆಚ್ಚಿನ ಚಾನೆಲ್ ಸಿಟಿ ಆನ್ಲೈನ್ ವರ್ಕ್. ಇದರಲ್ಲಿ ನಾವು ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿ ಮತ್ತು ಲೇಟೆಸ್ಟ್ ಅಪ್ಡೇಟ್ಗಳನ್ನು ಸುಲಭವಾಗಿ ತಿಳಿಸಿಕೊಡುವುದೇ ನಮ್ಮ ಗುರಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಅಂದರೆ ಬರೀ ತಿಂಗಳಿಗೆ 2,000 ರೂಪಾಯಿ ಪಡೆಯುವುದಷ್ಟೇ ಅಲ್ಲ. ಈಗ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಮಹಿಳಾ ಬ್ಯಾಂಕ್ ಮತ್ತು ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಬೃಹತ್ ಸಾಲದ ಸೌಲಭ್ಯವನ್ನು ಲಿಂಕ್ ಮಾಡುತ್ತಿದೆ. ಇದರ ಅಡಿಯಲ್ಲಿ ಅರ್ಹ ಮಹಿಳೆಯರು ತಮ್ಮ ಉದ್ಯೋಗಕ್ಕೆ 3 ಲಕ್ಷದವರೆಗೂ ಹಣಕಾಸಿನ ನೆರವು ಪಡೆಯಬಹುದು. ಮಹಿಳಾ ಬ್ಯಾಂಕ್ ಮತ್ತು ಉದ್ಯೋಗದ ಮಾಹಿತಿ. ಈ ಸಾಲವನ್ನು ನೀವು ಎಲ್ಲಿ ಬಳಸಬಹುದು ಅಂದ್ರೆ, ಸ್ವಂತ ಉದ್ಯಮ, ಟೇಲರಿಂಗ್, ಬ್ಯೂಟಿ ಪಾರ್ಲರ್ ಅಥವಾ ಸಣ್ಣ ಪ್ರಮಾಣದ ಕೈಗಾರಿಕೆ, ಹೈನುಗಾರಿಕೆ, ಹಸು ಅಥವಾ ಕುರಿ ಸಾಕಾಣಿಕೆ, ಕಿರು ವ್ಯಾಪಾರ, ದಿನಸಿ ಅಂಗಡಿ ಅಥವಾ ಮಳಿಗೆ ತೆರೆಯಲು. ಒಟ್ಟಾರೆಯಾಗಿ ನೀವು ಯಾರ ಮುಂದೆಯೂ ಕೈ ಚಾಚದೆ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಈ ಯೋಜನೆ ಬೆನ್ನಲು ಬಾಗಿಲಿದೆ. ಯಾರು ಅರ್ಹರು? ಈ ಲೋನ್ ಪಡೆಯಲು ನಿಮಗಿರಬೇಕಾದ ಅರ್ಹತೆಗಳು ಇಲ್ಲಿವೆ ನೋಡಿ. ನೀವು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು, ಗೃಹಲಕ್ಷ್ಮಿ ಯೋಜನೆಯ ಸಕ್ರಿಯ ಫಲಾನುಭವಿಯಾಗಿರಬೇಕು, ಸ್ತ್ರೀ ಶಕ್ತಿ ಸಂಘ ಅಥವಾ ಸರ್ಕಾರಿ ಅಂಗೀಕೃತ ಮಹಿಳಾ ಸಂಘದ ಸದಸ್ಯರಾಗಿದ್ದರೆ ಆದ್ಯತೆ ಹೆಚ್ಚು. ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಗೃಹಲಕ್ಷ್ಮಿ ಮಂಜೂರಾತಿ ಪತ್ರ, ಬ್ಯಾಂಕ್ ಪಾಸ್ಬುಕ್. ಅಪ್ಲೈ ಹೇಗೆ ಮಾಡುವುದು? ಅರ್ಜಿ ಸಲ್ಲಿಸುವ ವಿಧಾನ ತುಂಬಾ ಸರಳವಾಗಿದೆ. ಮೊದಲಿಗೆ ನಿಮ್ಮ ಹತ್ತಿರದ ಗ್ರಾಮ1, ಕರ್ನಾಟಕ1 ಅಥವಾ CSC ಸೆಂಟರ್ಗೆ ಹೋಗಿ ಭೇಟಿ ನೀಡಿ. ನಿಮ್ಮ ಸ್ತ್ರೀ ಶಕ್ತಿ ಸಂಘದ ಮೂಲಕ ಬ್ಯಾಂಕ್ ಮ್ಯಾನೇಜರ್ ಅವರನ್ನು ಸಂಪರ್ಕಿಸಿ ಮಹಿಳಾ ಉದ್ಯಮ ಶಕ್ತಿ ಸಾಲದ ಬಗ್ಗೆ ವಿಚಾರಿಸಿ. ಸೂಕ್ತ ದಾಖಲೆ ನೀಡಿದ ನಂತರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಲೋನ್ ಅಪ್ರೂವಲ್ ಮಾಡುತ್ತಾರೆ. ಎಚ್ಚರಿಕೆ: ಒಂದು ಮುಖ್ಯ ಸೂಚನೆ, ಇತ್ತೀಚೆಗೆ ಆನ್ಲೈನ್ ನಲ್ಲಿ ಫೇಕ್ ಲಿಂಕ್ಗಳು ಹರಿದಾಡುತ್ತಿವೆ. ಈ ಲಿಂಕ್ ಕ್ಲಿಕ್ ಮಾಡಿ ಲೋನ್ ಪಡೆಯಿರಿ ಎಂಬ ಮೆಸೇಜ್ಗಳನ್ನು ನಂಬಬೇಡಿ. ಸರ್ಕಾರಿ ಹಣ ನಿಮ್ಮ ಖಾತೆಗೆ ಬರಲು ಯಾವುದೇ ವ್ಯಕ್ತಿಗೆ ಮುಂಗಡವಾಗಿ ಹಣ ನೀಡುವ ಅಗತ್ಯವಿಲ್ಲ. ಜಾಗರೂಕರಾಗಿರಿ. ನೋಡಿದರಲ್ಲ ಸ್ನೇಹಿತರೆ, ಈ ಮಾಹಿತಿಯನ್ನು ತಕ್ಷಣವೇ ನಿಮ್ಮ ಮನೆಯ ಮಹಿಳೆಯರಿಗೆ ಮತ್ತು ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.